ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಅಂದರೆ ಇಂದು ನಡೆದಂತಹ ನಿಮ್ಮ SA1 ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ವಿಶ್ಲೇಷಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. फर्स्ट क्वेश्चन, फर्स्ट में निम्नलिखित प्रश्नों के लिए चार चार विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ಸೊ ಇಲ್ಲಿ ಒಟ್ಟಾರೆ 8 ಪ್ರಶ್ನೆಗಳಿರ್ತವೆ. ಫಸ್ಟ್ ಕ್ವಶನ್, ನಿಮ್ನಲಿಖಿತೋ ಮೇ ಸ್ತ್ರೀಲಿಂಗ ಶಬ್ದ. ಸೊ ಕೊಟ್ಟಿರೋದ್ರಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು? ಲೇಖಕ್, ಲೇಖಿಕಾ, ಲೇಖನ, ಲೇಖ. ಸೊ ಇದರಲ್ಲಿ ಲೇಖಿಕಾ ಅನ್ನೋದು ಸ್ತ್ರೀಲಿಂಗ ರೂಪ, ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥದ್ದು. ಎರಡನೆಯ ಪ್ರಶ್ನೆ, ದೇಖ್ನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ. ಸೊ ಪ್ರಥಮ ಪ್ರೇರಣಾರ್ಥಕ ರೂಪ ಕೊಟ್ಟಿರೋದ್ರಲ್ಲಿ ಡಿಕಾನ, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಬೇಚನಾ ಶಬ್ದ ಕಾ ವಿಲೋಮ ರೂಪ ಹೈ. ಸೊ ಬೇಚನಾ ಶಬ್ದದ ವಿಲೋಮ ರೂಪ ಯಾವುದಪ್ಪ? ಕರಿದಾನ್. ಸೊ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ನಿಮ್ನಲಿಖಿತೋ ಮೇ ಏಕವಚನ ಶಬ್ದ. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಏಕವಚನ ಶಬ್ದ, ಸೊ ಅದು ದುಕಾನ್ ಆಗಿರುತ್ತೆ, ಹಾಗಾಗಿ ಡೈರೆಕ್ಟ್ ದುಕಾನ್ ಅಂತ ನೀವು ಮಾರ್ಕ್ ಮಾಡಿದ್ರೆ ಸಾಕು. ಸೊ ಈ 4ರಲ್ಲಿ ಎಕ್ಸಾಕ್ಟ್ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಐದನೇ ಪ್ರಶ್ನೆ, ಅಪನೆ ಚಶ್ಮಾ ಲಗಾಯ ನಹಿ ತಾ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿಹ್ನೆ. ಸೊ ಈ ಒಂದು ಚಿಹ್ನೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತೆ, ಹಾಗಾಗಿ ಆಪ್ಷನ್ ಸಿ ಪ್ರಶ್ನಾರ್ಥಕ ಇದ್ದ ರೈಟ್ ಆನ್ಸರ್. ಆರನೇ ಪ್ರಶ್ನೆ, ಬಸಂತ್ ಜಮೀನ್ ಡ್ಯಾಶ್ ಲೇಟ್ ಆತ. ಸೊ ಅದಕ್ಕೆ ಜಮೀನ್ ಪರ್ ಲೇಟ್ ಆತ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸ್ವಾಗತ್ ಶಬ್ದ ಕ ಸಂಧಿ. ಸೊ ಸ್ವಾಗತ್ ಶಬ್ದದಲ್ಲಿ ಬಳಸಿರುವಂತಹ ಸಂಧಿ ಯಾವುದು? ಸೊ ಅಲ್ಲಿ ಬಳಸಿರುವಂಥದ್ದು ಎಣ್ ಸಂಧಿ ಆಗಿರುತ್ತೆ, ಹಾಗಾಗಿ ಎಣ್ ಇಸ್ ದ ರೈಟ್ ಆನ್ಸರ್. ಎಂಟನೇ ಪ್ರಶ್ನೆ, ನಿಮ್ನಲಿಖಿತೋ ಮೇ ಸೆ ತತ್ಪುರುಷ ಸಮಾಸಕ ಉದಾಹರಣೆ. ಕೊಟ್ಟಿರೋದ್ರಲ್ಲಿ ತತ್ಪುರುಷ ಸಮಾಸಕ್ಕೆ ಬರುವಂತಹ ಉದಾಹರಣೆ ಯಾವುದು? ಈ 4ರಲ್ಲಿ ರಾಜಪುತ್ರ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಕ್ಕಳ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿದೆ. ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಅನುರೂಪತಾ ಇದೆ, 4 ಪ್ರಶ್ನೆಗಳು ಬರ್ತವೆ. ಸೊ ಇಲ್ಲಿ ನೋಡಿ 9ನೇ ಪ್ರಶ್ನೆ, ಅಬ್ದುಲ್ ಕಲಾಂ ರಾಮನಂದ ಶಾಸ್ತ್ರಿ ಜೈನುಲಾಬ್ದೀನ್ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ. ಸೊ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅಂತಲೇ ನೀವು ಬರೆದಿರಬೇಕಾಗುತ್ತೆ, ಆಗ 1 ಅಂಕ ಸಿಗುತ್ತೆ. 10ನೇ ಪ್ರಶ್ನೆ, ಬಿಸ್ತರ್ ಕೆ ನೀಚೆ ಶೇವಿಂಗ್ ಕಾ ಡಿಬ್ಬಾ ಸಿರ್ಹಾನೆ ಕಪಡೆ. 11ನೇ ಪ್ರಶ್ನೆ, ವಿಚಾರ ವಿನಿಮಯ ಕೆ ಲಿಯೆ ವಿಡಿಯೋ ಕಾನ್ಫರೆನ್ಸ್ ಪಾರದರ್ಶ ಪ್ರಶಂಸಾ ಕೆ ಲಿಯೆ ಇ ಗವರ್ನೆನ್ಸ್. ಸೊ ಹಾಗಾಗಿ ಇ ಗವರ್ನೆನ್ಸ್ ಅಂತ ಹೇಳಿ ನೀವು ಆನ್ಸರನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ನ್ಯಾಯಿಕ ಪತಾಕ ಜ್ಞಾನಕ ದೀಪ್. ಸೊ ಹಾಗಾಗಿ ಇದಿಷ್ಟು ನಿಮಗೆ ಈಸಿಯಾಗಿ ಒನ್ ವರ್ಡ್ ಆನ್ಸರ್ಸ್ ನೀವು ಬರೀತೀರಾ. ನೆಕ್ಸ್ಟ್ ಥರ್ಡ್ ಮೇನ್ಗೆ ಹೋಗೋಣ ಮಕ್ಕಳ. ನಿಮ್ನಲಿಖಿತ ಪ್ರಶ್ನೋಕೆ ಏಕ್ ವಾಕ್ಯ ಮೇ ಪೂರ್ಣ ಲಿಖಿಯೆ. ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದರೆ. 13ನೇ ಪ್ರಶ್ನೆ, ಗಿಲ್ಲು ಗರ್ಮಿ ಕೆ ದಿನ್ ಮೇ ಕಹಾ ಲೇಟ್ ಜಾತಾ ಹೈ. ಸೊ ಆನ್ಸರ್ ಇಲ್ಲಿದೆ, ಸೊ ಆದ್ರೆ ಇಲ್ಲಿ ನೋಡ್ಕೊಳ್ಳಿ. ಗಿಲ್ಲು ಗರ್ಮಿ ಕೆ ದಿನ್ ಮೇ ಸುರಾಹಿ ಪರ್ ಲೇಟ್ ಜಾತಾ ಹೈ. ಸೊ ಈ ರೀತಿ ವಾಕ್ಯ ಪೂರ್ಣವಾಗಿ ಬರೆದಿದ್ರೆ ಮಕ್ಕಳ ನಿಮಗೆ 1 ಅಂಕ ಸಂಪೂರ್ಣವಾಗಿ ಸಿಗುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಪ್ರತಾಪ್ ರಾಜ್ ಕಿಶೋರ್ ಕೆ ಗರ್ ಕ್ಯೂ ಆಯಾ. 14.5 ಆನೆ लौटने के लिए प्रताप राज किशोर के घर आया. नेक्स्ट 15ನೇ ಪ್ರಶ್ನೆ, जय हिंद का नाद कहाँ कहाँ पर गुजारना चाहिए. ಸೊ ಅದಕ್ಕೆ ಸಂಪೂರ್ಣ ಉತ್ತರ जय हिंद का नाद सकल नगर और ग्राम पर गुजारना चाहिए. ಸೊ ಅಷ್ಟು ಬರೆದಿರಬೇಕು. ನೆಕ್ಸ್ಟ್ 16ನೇ ಪ್ರಶ್ನೆ, ಕವಿ ಕೆ ಅನುಸಾರ ಆಜ್ ಕಿ ದುನಿಯಾ ಕೈಸಿ ಹೈ. ಕವಿ ಕೆ ಅನುಸಾರ ಆಜ್ ಕಿ ದುನಿಯಾ ವಿಚಿತ್ರ ಅವರ ನವೀನ್ ಹೈ. ಸೊ ಇದಿಷ್ಟು ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತವೆ ಇಲ್ಲಿ. ನೆಕ್ಸ್ಟ್ ಮಕ್ಕಳ 4th ಮೇನ್ಗೆ ಹೋಗೋಣ. 4th ಮೇನಲ್ಲಿ 2-3 ವಾಕ್ಯ ಮೇಲಿಕೆಯೇ ಕೇಳಿದ್ರು. ಸೊ ಇದರಲ್ಲಿ 17ನೇ ಪ್ರಶ್ನೆ, ಸೇಬ್ ಕ ಮಹತ್ವ ಸಮಜಾಯಿಯೆ. ಸೊ ಸೇಬ್ನ ಮಹತ್ವವನ್ನು ಕೇಳಿದರೆ, सेब में बहुत सारे विटामिन और प्रोटीन होता है. रोज एक सेब खाने के डॉक्टर से पास जाने की ज़रूरत नहीं पड़ती है. अब सेब स्वाद की चीज़ नहीं है, उसमें गुण भी है.
ಸೊ ಇದಿಷ್ಟು 3 ಪಾಯಿಂಟ್ಸನ್ನು ನೀವು ಬರೆದ್ರೆ ಮಕ್ಕಳ ಕಂಪ್ಲೀಟಾಗಿ 2 ಅಂಕಗಳು ಸಿಗ್ತದೆ. 18ನೇ ಪ್ರಶ್ನೆ, ಗಿಲ್ಲು ಲೇಖಿಕಾ ಕೋ ಕೈಸೆ ಚೌಕ್ತಾ ಹೈ. ಸೊ ಅದಕ್ಕೂ ಸಹ ಸಂಪೂರ್ಣವಾದಂತಹ ಉತ್ತರ ನೋಡಿ ಮಕ್ಕಳ ಇಷ್ಟಿದೆ. ಈ 3 ಪಾಯಿಂಟ್ಸನ್ನು ನೀವು ಬರೆದ್ರೆ ಈಸಿಯಾಗಿ ನಿಮಗೆ ಅಂಕಗಳು ಕೊಟ್ಟಿರ್ತಾರೆ. ಸೊ ನೀವು ಇದೇ ರೀತಿ ಬರೆದಿದ್ರೆ 100% ನಿಮಗೆ ಅಂಕಗಳು ಸಿಗ್ತವೆ ಮಕ್ಕಳ. ನೆಕ್ಸ್ಟ್ 19ನೇ ಪ್ರಶ್ನೆ, ಆಶಿಯಮ್ಮ ಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಹೈ. ಏನೆಲ್ಲ ಅವರ ಊಟದಲ್ಲಿ ಕೊಡ್ತಾ ಇದ್ರು. ಕಲಾಂ ಜಿ ಅಪ್ನಿ ಮಾ ಕೆ ಸಾಥ್ ರಸೋಯಿ ಮೇ ನೀಚೆ ಬೇಟ್ಕರ್ खाना खाया करता था. वे कलाम के सामने केले का पत्ता बिछलती, पत्ते पर चावल एक सुगंधित स्वादिष्ट सांबर डालती, साथ में घर का बना अचार और नारियल की ताज़ी ಚಟ್ನಿ ಬಿ ಹೋತಿ ಹೈ. ಇದಿಷ್ಟನ್ನು ಆಶಿಯಮ್ಮ ಜಿ ಅಬ್ದುಲ್ ಕಲಾಂ ಅವರಿಗೆ ಕೊಡ್ತಾ ಇದ್ರು. 20ನೇ ಪ್ರಶ್ನೆ, ಇಂಟರ್ನೆಟ್ ಸೆ ಖರೀದಾರಿ ಮೇ ಕೈಸೆ ಮದದ್ ಮಿಲ್ ಸಕ್ತಿ ಹೈ. ಸೊ ಅದಕ್ಕೆ ಸಂಪೂರ್ಣವಾದ ಉತ್ತರ ನೋಡಿ ಮಕ್ಕಳ ಇಲ್ಲಿದೆ. ಇಂಟರ್ನೆಟ್ ದ್ವಾರಾ पर घर बैठे बैठे खरीदारी कर सकते हैं, कोई भी बिल भर सकते हैं, इससे दुकान जाने लाइन में घंटों खड़े रहने का समय बच सकता है. ಸೊ ಈ ರೀತಿ ಮಾಡೋದ್ರಿಂದ ನಾವು ಇಂಟರ್ನೆಟ್ಟಿಂದ ತುಂಬಾ ಯೂಸನ್ನು ನಾವು ಮಾಡ್ಬೋದು. ನೆಕ್ಸ್ಟ್ 21ನೇ ಪ್ರಶ್ನೆ, ಕವಿನೇ ಮಾತೃಭೂಮಿ ಕೋ ಹಮಾರೋ ಕಿ ಜನನಿ ಕ್ಯೂ ಕಹಾ ಹೈ. ಸೊ ಅದಕ್ಕೂ ಸಹ ಇಲ್ಲಿ ನೋಡಿ ನಿಮಗೆ ಸಂಪೂರ್ಣವಾದ ಉತ್ತರ ಇಲ್ಲಿದೆ ಮಕ್ಕಳ. ಸೊ ಇದಿಷ್ಟನ್ನು ನೀವು ಬರಿಬೇಕಾಗುತ್ತೆ. ಇಷ್ಟು ಬರೆದ್ರೆ ನಿಮಗೆ ಸಂಪೂರ್ಣವಾದ ಉತ್ತರ. ಸೊ ಇದರ PDF ಅನ್ನು ನಾನು ನಿಮಗೆ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ನೀವು ಆನ್ಸರ್ ಇದೇ ರೀತಿ ಬರೆದಿದ್ದೀರಾ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 21ನೇ ಪ್ರಶ್ನೆ, ನರ್ ಕಿನ್ ಕಿನ್ಕೋ ಏಕ್ ಸಮಾನ್ ಲಾಂಗ್ ಸಕ್ತಾ ಹೈ. ಸೊ ಅದಕ್ಕೂ ಸಹ ಅಲ್ಲಿ ಉತ್ತರವನ್ನು ಕೊಡಲಾಗಿದೆ ಮಕ್ಕಳ. ಇದಿಷ್ಟನ್ನು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಗ್ರಹಕ್ಕೋ ಶನೈಶ್ಚರ್ ಕ್ಯೂ ಕಹತೆ ಹೈ ಅಥವಾ ಶನಿ ಗ್ರಹಕ್ಕೆ ವಾಯುಮಂಡಲ್ ಕಾ ತಾಪಮಾನ ಕ್ಯೂ ಕಮ್ ಹೈ. ಸೊ ಅದಕ್ಕೆ ಸಂಪೂರ್ಣ 2 ಆಪ್ಷನ್ ಇದೆ. ಆ 2 ಆಪ್ಷನ್ದು ಆನ್ಸರು ಸಹ ಇಲ್ಲಿದೆ. ಸೊ PDF ಅನ್ನು ನೋಡ್ಕೊಳ್ಳಿ ಅಥವಾ ವಿಡಿಯೋನ ಪಾಸ್ ಮಾಡಿದ್ರು ಸಹ ನೀವು ಏನೇನು ಆನ್ಸರ್ ಬರ್ದಿರಾ ಚೆಕ್ ಮಾಡ್ಕೋಬೋದು ಮಕ್ಕಳ. ನೆಕ್ಸ್ಟ್ 24ನೇ ಪ್ರಶ್ನೆ, ಇದಕ್ಕೂ ಸಹ ಸಂಪೂರ್ಣವಾದ ಉತ್ತರ ಮಕ್ಕಳ ಇಲ್ಲಿದೆ. ಇದಿಷ್ಟನ್ನು ನೀವು ಬರೀಬೇಕು. ನೆಕ್ಸ್ಟ್ 5th ಮೇನ್ಗೆ ಹೋಗೋಣ. ಸೊ 5th ಮೇನಲ್ಲಿ ನಿಮಗೆ 9 ಅಂಕದ ಪ್ರಶ್ನೆಗಳು, 3 ಅಂಕದ 9 ಪ್ರಶ್ನೆಗಳು ಇರ್ತವೆ. ಸೊ ಅದಷ್ಟು ಪ್ರಶ್ನೆಗಳು ಸಹ ಈಸಿಯಾಗಿತ್ತು, ಎಲ್ಲ ಚೆನ್ನಾಗಿ ಬರೆದಿದ್ದೀರಾ ಅನ್ಕೋತೀನಿ, ಏಕೆಂದರೆ ನಾನು ಇದರ PDF ಅನ್ನು ಕೊಟ್ಟಿರ್ತೀನಿ ಮಕ್ಕಳ. ನೆಕ್ಸ್ಟ್ 33ನೇ ಪ್ರಶ್ನೆ, ಗದ್ಯಾಂಶಕ್ಕೂ ಅನುವಾದ ಕನ್ನಡ ಅಂಗ್ರೇಜಿ ಮೇಲಿಕೆ. ಸೊ ಇಲ್ಲಿ ನಿಮಗೆ ಗದ್ಯಾಂಶವನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದರ ಸಂಪೂರ್ಣ ಸಾರಾಂಶ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಬರೆಯೋದಾದರೆ ನೀವು ಈ ರೀತಿ ಬರೀಬೇಕಾಗುತ್ತೆ. ಸೊ ನಾನು ಕಂಪ್ಲೀಟ್ ಇಲ್ಲಿ PDF ಅನ್ನು ನಾನು ನಿಮಗೆ ಮಕ್ಕಳ ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಲ್ಲ, ಇದರ ಲಿಂಕ್ ನಾನು ಇದರಲ್ಲಿ ಕೊಟ್ಟಿರ್ತೇನೆ. ಬಸಂತನು ನೋಟನ್ನು ಹಿಡಿದುಕೊಂಡು ಮಾರುಕಟ್ಟೆ ಕಡೆಗೆ ಓಡುತ್ತಾನೆ. ರಾಜ್ ಕಿಶೋರ್ ಅಲ್ಲಿಯೇ ನಿಂತುಕೊಂಡಿರುತ್ತಾನೆ. ನಿಧಾನವಾಗಿ 15-20 ನಿಮಿಷಗಳು ಕಳೆದು ಹೋಗ್ತವೆ. ಇದಿಷ್ಟನ್ನು ಅಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 5 वाक्य में लिखे, बसंत एक आदर्श गुण का सोदाहरण वर्णन कीजिए और राजकिशोर एक सच्चा नेता है कैसे ಸ್ಪಷ್ಟ कीजिए. ಸೊ 2 ಸಹ ನಾನು ನಿಮಗೆ ಇವನ್ ಮಾಡೆಲ್ ಕ್ವಶನ್ ಪೇಪರಲ್ಲೂ ಸಹ ಕೊಟ್ಟಿದ್ದೆ. ಈ ಪ್ರಶ್ನೆಗಳನ್ನ ಓದ್ಕೊಳ್ಳಿ ಅಂತ ಅದೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದರ ಆನ್ಸರು ಸಹ ಇಲ್ಲಿದೆ ಮಕ್ಕಳ, ನಿಮಗೆ ನೋಡ್ಕೊಳ್ಳಿ. ನೆಕ್ಸ್ಟು ಪೋಯಮ್ ಇದೆ. ಸೊ ಇದೇ ಪೋಯಮನ್ನು ನಿಮಗೆ ಫೈನಲ್ ಎಕ್ಸಾಮ್ಗೂ ಕೊಡೋದು. ಈಸಿ ಇತ್ತು ಮಾತ್ರ ಬರೀಲಿಕ್ಕೆ. ನೆಕ್ಸ್ಟ್ 36ನೇದು ಗದ್ಯಾಂಶವನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಆ ಗದ್ಯಾಂಶ 4 ಅಂಕಕ್ಕೆ ಇರ್ತದೆ, 4 ಪ್ರಶ್ನೆಗಳಿರ್ತವೆ. ಸೊ ಅದಕ್ಕೂ ಸಹ ಕಂಪ್ಲೀಟ್ ಆನ್ಸರ್ ನಿಮಗಿಲ್ಲಿದೆ ನೋಡಿ, ಅದು ಕಂಪ್ಲೀಟ್ ಆನ್ಸರ್ ಇಲ್ಲಿದೆ ಮಕ್ಕಳ. ಸೊ ಇದಿಷ್ಟನ್ನು ನೀವು ಬರೆದ್ರೆ 4 ಅಂಕ ಸಿಗುತ್ತೆ. ನೆಕ್ಸ್ಟ್ ಎಸ್ಸೆ ರೈಟಿಂಗ್ ಮಕ್ಕಳ. ಸೊ ಇಂಟರ್ನೆಟ್ ಕಾ ಮಹತ್ವ, ಪರ್ಯಾವರಣ ಪ್ರದೂಷಣ, ಸ್ತ್ರೀ ಶಿಕ್ಷಾ. ಸೊ ಇದರಲ್ಲಿ ನೀವು ಇಂಟರ್ನೆಟ್ ಕಾ ಮಹತ್ವ ಬರೆದಿರ್ತೀರಿ, ಯಾಕೆಂದರೆ ಲೆಸನ್ನು ಸಹ ಇದೆ. ನೆಕ್ಸ್ಟ್ ನಿಮಗೆ ಒಂದು ಪತ್ರಲೇಖನ ಇತ್ತು. ಸೊ PDF ಇದೆ, ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಹೇಳಿದಂತಹ ಕ್ವಶನ್ಸ್ಗಳೇ ಬಂದಿದೆ. ಸೊ ನಾಳೆ ನಿಮ್ಮ ಎಕ್ಸಾಮ್ಗೂ ಸಹ ನಾನು ಆಲ್ರೆಡಿ ಒಂದು ಮಾಡೆಲ್ ಕ್ವಶನ್ ಪೇಪರ್ 10th ಅವರಿಗೆ ನಾನು ಮಾಡಿ ಹಾಕಿದ್ದೀನಿ. ಅದನ್ನು ನೀವು ನೋಡಿ ರೆಫರ್ ಮಾಡ್ಕೊಳ್ಳಿ. ಈಸಿಯಾಗಿ ನೀವು ಎಕ್ಸಾಮನ್ನು ಬರಿಬೋದು ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.